ಇವನಂತಾನೆ ಯಾವ ಜನ್ಮದಲ್ಲಿ ಏನ್ ಮಾಡಿದ್ದೀನೋ ಮಕ್ಕಳಿಲ್ಲ ಅಂತ. ನಂಗೆ ಒಂದು ಆಸೆ, ಒಳ್ಳೆ ಗಂಡು ಮಗು ಆದ್ರೆ ಬಂಗಾರದ ಬಟ್ಲಲ್ಲಿ ಅನ್ನ ಇಟ್ಕೊಂಡು ತಿನ್ನಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಬಂಗಾರದ ಬಟ್ಲು ಮಾಡಿಸಿದ್ದೀನಿ, ಮಗು ಮಾತ್ರ ಆಗಿಲ್ಲ ಅಂದ. ಮಕ್ಕಳಿಲ್ಲದ ನಾನು ಸತ್ತ ಮೇಲೆ ಯಮದೂತರು ಎಳ್ಕೊಂಡು ಹೋಗುವಾಗ ಬಾಯಿಗೆ ಬಂದಾಗ ಬೈತಾರೆ, ಇಷ್ಟು ವರ್ಷ ಬದುಕಿದ್ದೆ, ಜಗತ್ತಿಗೆ ನೀನೇನ್ ಬಿಟ್ಟೆ. ನಿಜವಾಗಿ ಒಬ್ಬ ಮನುಷ್ಯ ಸಾಯುವಾಗ ಅವನು ಬಿಟ್ಟು ಹೋಗುವಂಥದ್ರಲ್ಲಿ ತಾನು ಮಾಡಿದ ಕರ್ಮ, ಸುತ, ಮಗ, ತನ್ನ ಹೆಸರು ಇಷ್ಟೇ ಬಿಟ್ಟು ಹೋಗೋದು, ಇನ್ಯಾವುದು ಲೆಕ್ಕಕ್ಕೆ ಬರೋಲ್ಲ. ಅದರಿಂದ ಒಳ್ಳೆ ಮಕ್ಕಳನ್ನ ಪಡೆದಿದ್ರೆ ಮಾತ್ರ ಅದು ಮುಂದೆ ಎಷ್ಟೋ ದಿವಸ ಯಾರ ಮಗ ಅಂತ ಕೇಳಿದಾಗ ಆ ಹಿಂದೆ ಇದ್ರಲ್ಲ ಆಚಾರ ಮಗ ಅಂತ ಹೇಳಲಿಕ್ಕೆ ಆ ಮಗ ಇರ್ಬೇಕು, ಅವನು ಸತ್ಕರ್ಮಾನುಷ್ಠಾನ ಪರನಾಗಿರ್ಬೇಕು. ಅದರಿಂದ ಒಳ್ಳೆ ಮಕ್ಕಳು ಬೇಕು. ಅದರಿಂದ ಅದಾಗ್ಲಿಲ್ವೇ ನನಗೆ ಓ ಅಂತ ಅಳ್ತಾ ಕಡೆಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ನಿಜವಾಗಿಯೂ ದೊಡ್ಡ ಸಂಪತ್ತು ಯಾರಿಗಿದೆ ಅಂದ್ರೆ, ಯಾರಿಗೆ ಮಕ್ಕಳಿದೆಯೋ ಅವರೇ ಒಳ್ಳೆ ಸಂಪತ್ತು ಇರೋರು. ಯಾರಿಗೆ ಮಕ್ಕಳಿಲ್ಲ, ಕನಕದಾಸರಂತಾರೆ, ಮಕ್ಕಳಿಲ್ಲದ ಸಿರಿಯು ಕೊಳೆತ ತೆಂಗಿನ